ಯಾರೋ ಅಪರಿಚಿತರು ಏಕಾಏಕಿ ಬಂದು ಈ ರೀತಿ ತಮ್ಮ ಕಾರಿನ ಡೋರ್ ಓಪನ್ ಮಾಡಿದ್ದನ್ನು ಕಂಡು ಅಚ್ಚು ಬೆದರಿ ಹೋದಳು. ಅಚ್ಚು ಹೆದರಿದ್ದನ್ನು ಗಮನಿಸಿದ ಶರಣ್, ಹೆದರುವ ಅಗತ್ಯ ಇಲ್ಲ ಮಿಸ್, ನೀವು ದುಪ್ಪಟ ಗಮನಿಸದೆ ಡೋರ್ ಹಾಕಿದ್ದೀರಾ, ಸೊ ನಿಮ್ಮ ದುಪ್ಪಟ ನೆಲ ತಾಗುತ್ತಿತ್ತು. ಏನಾದರೂ ಅನಾಹುತ ಆಗುವ ಮುನ್ನ ತಡೆಯೋದಕ್ಕೆ ಹೀಗೆ ಮಾಡಿದೆ ಅಷ್ಟೇ ಎಂದಾಗ ಗಾಬರಿಯಲ್ಲಿ ತನ್ನ ದುಪ್ಪಟ ನೋಡಿಕೊಂಡಳು. ತುಸು ಅಲ್ಲಲ್ಲಿ ಹರಿದು ಹೋಗಿ ತುಂಬ ಕೊಳಕಾಗಿತ್ತು. 1-2 ಕಿಲೋಮೀಟರ್ ರಸ್ತೆಯನ್ನು ಸ್ವಚ್ಛ ಮಾಡಿ ಬಂದಿತ್ತಲ್ಲ. ತನ್ನ ನಿರ್ಲಕ್ಷ್ಯದಿಂದ ದುಪ್ಪಟಕ್ಕೆ ಬಂದಿದ್ದ ಸ್ಥಿತಿ ಕಂಡು ಪೆಚ್ಚಾದ ಅಚ್ಚು ಅದನ್ನು ಕೈಯಲ್ಲಿ ಹಿಡಿದು ಮರುಕದಿಂದ ನೋಡಿ ಹಿಂದಿನ ಸೀಟಿನಲ್ಲಿ ಹಾಕಿದಳು. ಕಾರಿನಿಂದ ಇಳಿಯುತ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಎನ್ನುವಾಗ, ಮಮ್ಮ ಏನಾಯಿತು ಎಂದು ತನ್ನ ಪುಟ್ಟ ಕಣ್ಣುಗಳನ್ನು ಪಿಳಿಪಿಳಿ ಬಿಡುತ್ತಾ ಗಾಬರಿ ತುಂಬಿದ ಗೊಂದಲದಲ್ಲಿ ಕೇಳಿದ್ದ. ತನ್ನ ಪುಟ್ಟ ಮಗನ ಕಣ್ಣಿನಲ್ಲಿ ಅಚ್ಚು ಮೇಲಿದ್ದ ಪ್ರೀತಿ ಕಾಳಜಿ ಕಂಡು ಶರಣ್ ತುಟಿಯಲ್ಲಿ ಸಣ್ಣ ನಗು ಒಂದು ಸುಳಿದು ಹೋಯಿತು. ತನ್ನಿಂದ ತನ್ನ ಫ್ಯಾಮಿಲಿಯಿಂದ ಆದ ತಪ್ಪಿಗೆ ರಾಮ್ ಅವರನ್ನು ದ್ವೇಷಿಸ್ತಾನೆಯಾದರೂ ಆರೋ ವಿಷಯದಲ್ಲಿ ಅವನೊಬ್ಬ ನಿಷ್ಠಾವಂತ ಅಪ್ಪನಾಗಿದ್ದ. ತನ್ನದಲ್ಲದ ಮಗುವನ್ನು ತನ್ನ ಸ್ವಂತ ಮಗುವಿನಂತೆ ಕಾಳಜಿ ತೋರಿ ಪ್ರೀತಿಸ್ತಾನೆ ಎಂದು ಶರಣ್ ಬಳ್ಳನು. ಇನ್ನು ಅಚ್ಚುರಾಮ್ಗೆ ಹೇಗೆ ಪರ್ಫೆಕ್ಟ್ ಜೋಡಿಯಾಗಿದ್ದಾಳೋ ತನ್ನ ಮಗುವಿಗೂ ಸಹ ಅಷ್ಟೇ ಪರ್ಫೆಕ್ಟ್ ತಾಯಿಯಾಗಿದ್ದಾಳೆ ಎಂದು ರಾಮ್ ಅರಿವಿಗೆ ಬಾರದಂತೆ ಅಚ್ಚು ಮೇಲೆ ನಿಗಾ ಇರಿಸಿದ ಶರಣ್ಗೆ ಅವರಿಬ್ಬರ ಒಡನಾಟ ಅದನ್ನು ಅರ್ಥ ಮಾಡಿಸಿತ್ತು. ತನ್ನ ಪುಟ್ಟ ಮಗನ ಪ್ರಶ್ನೆಗೆ ನಸುನಕ್ಕ ಅಚ್ಚು, ಏನಾಗಿಲ್ಲ ಬಂಗಾರಿ, ಅಂಕಲ್ ಯಾವುದೋ ಅಡ್ರೆಸ್ ಕೇಳ್ತಿದ್ರು, ಸೊ ಅವರಿಗೆ ಆ ಅಡ್ರೆಸ್ ಎಲ್ಲಿ ಬರುತ್ತದೆ ಅಂತ ಹೇಳ್ತಿದ್ದೀನಿ ಅಷ್ಟೇ ಎಂದು ಮಗನಿಗೆ ಮೃದು ದನಿಯಲ್ಲಿ ಸಮಾಧಾನ ಮಾಡಿದಳು. ಹಾರವೇನಾದರೂ ತಾನು ಮಾಡಿಕೊಂಡ ಎಡವಟ್ಟು ರಾಮ್ಗೆ ಹೇಳಿದರೆ ಸುಮ್ಮನೆ ಗಾಬರಿಯಾಗುವನು ಎಂದು ತನ್ನ ಪುಟ್ಟ ಮಗನನ್ನು ನಾಜೂಕಾಗಿ ಸಂಭಾಳಿಸಿದಳು. ತನ್ನಮ್ಮನ ಮಾತಿಗೆ ಓಕೆ ಎಂದು ತಲೆಯಾಡಿಸಿದ ಮಗು ಅವಳ ಪಕ್ಕದಲ್ಲಿದ್ದ ಶರಣ್ ಕಡೆ ನೋಡುತ್ತಾ, ಮಮ್ಮ ಹೋಗೋಣ್ವಾ ಎಂದು ಅವಸರ ತೋರಿದ. ಹೇಯ್, 1 ನಿಮಿಷ ಪುಟ್ಟ, ಇನ್ನೂ ನಾನು ನಿಮ್ಮನ್ನು ಪರಿಚಯವೇ ಮಾಡಿಕೊಂಡಿಲ್ಲ, ಆಗಲೇ ಹೋಗುವ ಮಾತು ಆಡ್ತಿದ್ದೀರಾ, ಸೋ ಸ್ಯಾಡ್ ಎಂದು ಶರಣ್ ಮುಖ ಚಿಕ್ಕದು ಮಾಡಿದಾಗ ಅಚ್ಚು ಕಣ್ಣರಳಿಸಿ ಅವನ ಕಡೆ ನೋಡಿದರೆ ಪುಟ್ಟ ಆರವ್ ತನ್ನಮ್ಮನ ಕಡೆ ನೋಡಿದ. ರಸ್ತೆಯಲ್ಲಿ ಅನಿರೀಕ್ಷಿತವಾಗಿ ತಮಗೆ ಸಹಾಯ ಮಾಡಿದವರನ್ನೆಲ್ಲ ಪರಿಚಯ ಮಾಡಿಕೊಳ್ಳಲಾಗುತ್ತದೆ, ಬಟ್ ಶರಣ್ ಅಂತ ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಲು ತಯಾರಿರಲಿಲ್ಲ. ಇಂಥದ್ದೊಂದು ಸುವರ್ಣ ಅವಕಾಶ ತನಗೆ ಸಿಗಲಿ ಎಂದು 3 ವರ್ಷದಿಂದ ಜಾತಕ ಪಕ್ಷಿಯಂತೆ ಕಾತು ಕುಳಿತಿದ್ದವನು ಈಗ ಅಚ್ಚು ಮೂಲಕ ಅದನ್ನು ಸದುಪಯೋಗ ಮಾಡಿಕೊಳ್ಳುತ್ತಿದ್ದಾನೆ. ಹಾಯ್ ಆಮ್ ಶರಣ್, ನನ್ನ ಮಗ ಇದೇ ಸ್ಕೂಲ್ನಲ್ಲಿ ಓದುತ್ತಿರೋದು, ಸೊ ಅವನನ್ನು ಕರೆದುಕೊಂಡು ಹೋಗುವುದಕ್ಕೆ ಅಂತ ಗೇಟ್ ಹತ್ತಿರ ವೆಯ್ಟ್ ಮಾಡುವಾಗ ನೀವು ದುಪ್ಪಟ್ಟ ಗಮನಿಸದೆ ಡೋರ್ ಹಾಕಿಕೊಂಡಿದ್ದನ್ನು ಕಂಡು ನಿಮ್ಮ ಕಾರನ್ನು ಫಾಲೋ ಮಾಡಿದೆ ಎಂದು ಚೊಕ್ಕವಾಗಿ ತನ್ನ ಪರಿಚಯ ಮಾಡಿಕೊಂಡ ಶರಣ್ ತನ್ನ ಪುಟ್ಟ ದೇಹಕ್ಕೆ ಬಿಗಿದಿದ್ದ ಸೀಟ್ ಬೆಲ್ಟ್ ಕಳಚಿ ತನ್ನಮ್ಮನ ಬಳಿ ಬರಲು ಒದ್ದಾಡುತ್ತಿದ್ದ ಮಗನನ್ನು ಗಮನಿಸಿದ. ತಾನೇ ಕಾರಿನಲ್ಲಿ ಬಾಗಿ ಮಗನನ್ನು ಅಪ್ಪಿದ್ದ ಸೀಟ್ ಬೆಲ್ಟ್ ರಿಮೂವ್ ಮಾಡಿದ ಶರಣ್ ಮಗುವನ್ನು ತನ್ನ ತೋಳಿಗೆತ್ತಿಕೊಂಡ. ಅಪರಿಚಿತ ವ್ಯಕ್ತಿಯನ್ನು ತೋಳಿನಲ್ಲಿರಲು ಇಷ್ಟಪಡದ ಆರವ್ ಬಾಗಿ ಅಚ್ಚುಗೆ ತನ್ನನ್ನು ಎತ್ತಿಕೊಳ್ಳುವಂತೆ ಕೈ ಚಾಚಿದ. ಮಗುವನ್ನು ಎತ್ತಿಕೊಳ್ಳಲು ಅಚ್ಚು ತನ್ನ ಕಡೆ ಕೈ ಚಾಚಿದ್ದನ್ನು ಕಂಡು ಬೇಸರದಿಂದಲೇ ಅಚ್ಚು ಕೈಗೆ ಮಗುವನ್ನು ಕೊಟ್ಟ ಶರಣ್ ಮನಸ್ಸು ಸಂಕಟ, ಹತಾಶೆ, ನಿರಾಸೆಯಿಂದ ಹೊಯ್ದಾಡಿತು. 2 ಕ್ಷಣ ಸಹ ತನ್ನ ಮಗ ತನ್ನ ತೋಳಿನಲ್ಲಿ ಇರಲು ಇಚ್ಛಿಸದೆ ಹೋದದ್ದನ್ನು ಕಂಡು ಅವನು ನೊಂದನು. ಶರಣ್ ಮೊಗ ಸಪ್ಪಗಾಗಿದ್ದನ್ನು ಕಂಡು ಅಚ್ಚು, ಶರಣ್ ಸರ್, ಬೇಜಾರು ಮಾಡಿಕೊಳ್ಬೇಡಿ, ಮಗು ಪರಿಚಯ ಇಲ್ಲದವರ ಜೊತೆ ಅಷ್ಟು ಬೇಗ ಬೆರೆಯುವುದಕ್ಕೆ ಇಷ್ಟಪಡೋದಿಲ್ಲ ಎಂದು ಮನವಿ ಮಾಡಿದಂತೆ ಹೇಳಿದಳು. ನಿಟ್ಟುಸಿರೊಂದನ್ನು ಹೊರದಬ್ಬಿದ ಶರಣ್ ಓಕೆ ಎಂದವನು, ನಿಮ್ಮ ಹೆಸರು ಏನು ಅಂತ ಗೊತ್ತಾಗಲಿಲ್ಲ ಎಂದು ಉಬ್ಬು ಬೆಸೆದು ಕೇಳಿದ. ಅಚ್ಚು ಬಗ್ಗೆ ತನಗೇನು ತಿಳಿಯಲೇ ಇಲ್ಲ ಎನ್ನುವಂತೆ ನಟಿಸಿದ. ಅವನ ಪ್ರಶ್ನೆಗೆ ನಸುನಕ್ಕ ಅಚ್ಚು, ಅಚ್ಚರಿ ತಾರಕ್ರಾಮ್, ಇವನು ನನ್ನ ಮಗ ಆರವ್ ಎಂದಾಗ ನಿಮ್ಮನ್ನು ನಿಮ್ಮ ಮಗನನ್ನು ಮೀಟ್ ಮಾಡಿ ತುಂಬ ಖುಷಿಯಾಯಿತು ಎಂದವನು ಮತ್ತೆ ಏನೋ ನೆನಪಾದಂತೆ, ಹಾಗೆ ನನ್ನ ಸರ್ ಅನ್ನೋ ಅಗತ್ಯವಿಲ್ಲ ಅಚ್ಚರಿ, ಶರಣ್ ಅಂತ ಕೂಗಿದ್ರೆ ಸಾಕು ಎಂದ. ಅವನನ್ನು ವಿಚಿತ್ರವಾಗಿ ನೋಡಿದ ಅಚ್ಚು, ಇದಕ್ಕೂ ಮುಂಚೆ ನಮಗೂ ನಿಮಗೂ ಪರಿಚಯ ಇತ್ತ ಶರತ್ ಅಣ್ಣ ಎಂದು ಪ್ರಶ್ನೆ ಮಾಡಿದಳು. ಅವಳ ಉಬ್ಬುಗಳು ಅನುಮಾನದಲ್ಲೇ ಬೆಸೆದವು. ಶರಣ್ ಮಾತನಾಡುತ್ತಿರುವುದನ್ನು ಕಂಡರೆ ಅವನಿಗೆ ತಾನು ಈ ಮೊದಲೇ ಗೊತ್ತು ಎನ್ನುವಂತೆ ತುಂಬ ಸಹಜವಾಗಿ ಮಾತನಾಡಿಸ್ತಿರುವುದು ಅವಳಿಗೆ ಕಂಡು ಬಂದಿತ್ತು. ಅವಳ ಮಾತಿಗೆ ಸಣ್ಣದಾಗಿ ತುಟಿ ಬಿಚ್ಚಿದ ಶರಣ್, ಇದಕ್ಕೂ ಮುಂಚೆ ನಿಮ್ಮ ಪರಿಚಯ ಇರಲಿಲ್ಲ ಅಚ್ಚರಿ, ಬಟ್ ಈಗ ಮಾಡಿಕೊಳ್ಳೋಣ. ನನ್ನ ಮಗ ಸಹ ಇದೇ ಸ್ಕೂಲ್ನಲ್ಲಿ ಓದುತ್ತಿದ್ದಾನೆ.
ಮತ್ತು ನೀವು ಈಗ ನನ್ನ ಅಣ್ಣ ಅಂತ ಕನ್ಸಿಡರ್ ಮಾಡಿದ್ದೀರಾ. ಹಾಗಾಗಿ ಇವತ್ತಿನಿಂದ ನೀವು ನನಗೆ ಸಿಕ್ಕ ಹೊಸ ತಂಗಿ. ನೀವು ನಿಮ್ಮ ಮಗನನ್ನು ಕರೆದುಕೊಂಡು ಹೋಗುವುದಕ್ಕೆ ಸ್ಕೂಲ್ ಹತ್ತಿರ ಬಂದಾಗ ಈ ಅಣ್ಣ ಕಾಣಿಸಿದ್ರೆ ಮಾತನಾಡಿಸುವುದನ್ನು ಮರೆಯಬೇಡಿ ಎಂದವನ ಮಾತಿಗೆ ನಕ್ಕು ಸರಿ ಎಂದು ತಲೆಯಾಡಿಸಿದ ಅಚ್ಚುಗೆ ಶರಣ್ ಸೀದಾ ಸಾದಾ ವ್ಯಕ್ತಿತ್ವ ತುಂಬಾ ಹಿಡಿಸಿತು. ಸರಿ ಅಣ್ಣ, ನಾನು ಬರ್ತೇನೆ ಎಂದಾಗ ಅವಳ ತೋಳಿನಲ್ಲಿದ್ದ ತನ್ನ ಕಂದನನ್ನು ಮುದ್ದು ಮಾಡುವ ಬಯಕೆಯನ್ನು ಶರಣ್ ಕಷ್ಟಪಟ್ಟು ಹತ್ತಿಕ್ಕಿದ. ಓಕೆ ಅಚ್ಚರಿ, ಹುಷಾರಾಗಿ ಹೋಗಿ ಎಂದು ಕೈ ಬೀಸಿದವನಿಗೆ ಬಾಯ್ ಮಾಡು ಬಂಗಾರಿ ಅಂಕಲ್ಗೆ ಎಂದು ಅಚ್ಚು ಹೇಳಿದಾಗ ತನ್ನ ಪುಟ್ಟ ಕೈ ಬೀಸಿ ಬಾಯ್ ಅಂಕಲ್ ಎಂದ ಮಗನ ಕೆನ್ನೆಗೆ ಶರಣ್ ಮುತ್ತಿಟ್ಟೇ ಬಿಟ್ಟ. ಮನಸ್ಸು ತಡೆಯದೆ ತನ್ನ ಕಂದ ಕಣ್ಣು ಮುಂದೆ ಇದ್ದಾಗ ಆ ತಂದೆ ಮನದಲ್ಲಿ ಉಕ್ಕಿದ ಮಮತೆ ವಾತ್ಸಲ್ಯವನ್ನು ತಡೆಯುವುದಾದ್ರೂ ಹೇಗೆ? ತನ್ನ ಅಪ್ಪನ ಕುರುಚಲುಗಡ್ಡ ಚುಚ್ಚಿದ್ದನ್ನು ಕಂಡು ಕಿರಿಕಿರಿ ಮುಖ ಮಾಡಿದ ಆರವ್ ಮಮ್ಮ ಮನೆಗೆ ಹೋಗೋಣವಾ ಎಂದು ಅವಳ ಮುಖ ಎಳೆಯುತ್ತಾ ಹೇಳಿದ. ಹೋಗೋಣ ನೀನು ಕಾರ್ ಹತ್ತು ಎಂದು ಮೊದಲು ಮಗನನ್ನು ಕಾರಿನಲ್ಲಿ ಕೂರಿಸಿ ನಂತರ ಅವನ ಪುಟ್ಟ ದೇಹಕ್ಕೆ ಸೀಟ್ ಬೆಲ್ಟ್ ತೊಡಿಸಿದ ಅಚ್ಚು. ತಾನು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತು ಸುಮ್ಮನೆ ನೋಡುತ್ತಿದ್ದ ಶರಣ್ಗೆ ಬಾಯಿ ಅಣ್ಣ ಎಂದು ಕೈ ಬೀಸಿ ಅಲ್ಲಿಂದ ಹೊರಟಳು. ಅವರ ಕಾರನ್ನೇ ನೋಡುತ್ತಾ ನಿಂತ ಶರಣ್ ಕಣ್ಣುಗಳು ಹನಿಗೂಡಿದವು. ಅವನು ತುಂಬ ಪ್ರೀತಿ ಮಾಡಿದ ವ್ಯಕ್ತಿಯನ್ನು ವಿಧಿ ಅವನಿಂದ ದೂರ ಮಾಡಿದರೆ ಅವರಿಬ್ಬರ ಪ್ರೀತಿಯ ಕುರುಹನ್ನು ತನ್ನ ತಂದೆ ತಾಯಿಯ ಹಠ ಅವನಿಂದ ದೂರ ಮಾಡಿತ್ತು. ಈಗ ತನ್ನ ಕಂದನಿಗಾಗಿ ಅಂಬಲಿಸುವಂತೆ ಮಾಡಿದ್ದನ್ನು ನೆನೆದು ಶರಣ್ ಮರುಗಿದನು. ಬಟ್ ಅವನಿಗೊಂದು ಸಣ್ಣದೊಂದು ಭರವಸೆ, ತನ್ನ ಮಗ ಮುಂದೊಂದು ದಿನ ತನ್ನ ಜೀವನಕ್ಕೆ ಬಂದೇ ಬರುವನು ಎಂದು. ಆದರೆ ಸಣ್ಣ ಭಯವಂತೂ ಇದ್ದೇ ಇದೆ. ರಾಮ್ಗೆ ತಾನು ಆರವ್ ಜೊತೆ ಅಚ್ಚುನ ಮೀಟ್ ಮಾಡಿದ್ದು ತಿಳಿದರೆ ಖಂಡಿತ ನನ್ನ ಜೊತೆ ಇನ್ನಷ್ಟು ಕಟುವಾಗಿ ವರ್ತಿಸುವುದರ ಜೊತೆ ತನ್ನ ಮಗನನ್ನು ತನ್ನಿಂದ ಇನ್ನಷ್ಟು ದೂರ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂದು ಅವನು ಬಲ್ಲನು. ಅದನ್ನೆಲ್ಲ ಯೋಚಿಸುತ್ತಾ ನಿಟ್ಟುಸಿರು ಬಿಟ್ಟ ಶರಣ್ ಮಗನನ್ನು ನೋಡಿದ ಸಮಾಧಾನದಲ್ಲೇ ಕಾರೇರಿ ತನ್ನ ಆಫೀಸ್ನ ಕಡೆ ಹೊರಟ. ಮನೆಗೆ ಬಂದ ಅಚ್ಚು ಮಗನ ಕೈಕಾಲು ತೊಳೆದು ಬಟ್ಟೆ ಬದಲಾಯಿಸಿ ಅವನ ಪುಟ್ಟ ಹೊಟ್ಟೆ ತುಂಬಿಸಿದ ನಂತರ ತಾನು ಸಹ ಮಗನ ಜೊತೆ ಒಂದು ಸುತ್ತು ಚಂದ ನಿದ್ರೆಗೆ ಜಾರಿದಳು. ಸಂಜೆ ರಾಮ್ ಆಫೀಸ್ನಿಂದ ಬಂದು ಮುದ್ದಿನ ಮಡದಿ ಮತ್ತು ಮಗನ ಕೆನ್ನೆಗೆ ಪ್ರೀತಿಯಿಂದ ಮುತ್ತಿಟ್ಟ. ಅಮ್ಮ, ಮಗ ನಿದ್ರೆ ಮುಗಿದಿದ್ರೆ ವೇಕಪ್ ಮಾಡಿ, ಟೈಮ್ 4:30 ಆಗುತ್ತಾ ಬಂತು ಎಂದು ಮೃದುವಾಗಿ ಎಚ್ಚರಿಸಿದಾಗ ಸೊಂಪು ನಿದ್ರೆಯಲ್ಲಿದ್ದ ಅಚ್ಚು ಕಿರಿಕಿರಿಯಿಂದ ಮುಖ ಕಿವುಚುತ್ತಾ ಎದ್ದು ಕುಳಿತಳು. ರಾಮ್, ಇಷ್ಟು ಬೇಗ ನಿಮ್ಮ ಕೆಲಸ ಮುಗೀತಾ ಎಂದು ಕಣ್ಣುಜ್ಜುತ್ತಾ ಪ್ರಶ್ನೆ ಮಾಡಿದಳು. ರಾತ್ರಿಯೆಲ್ಲ ಆಫೀಸ್ನಲ್ಲಿ ಉಳಿದು ಕೆಲಸ ಮಾಡಿದರೂ ಮುಗಿಯದಷ್ಟು ವರ್ಕ್ ಇತ್ತು. ಬಟ್ ತನ್ನ ಹೆಂಡತಿ ಬೇಗ ಮನೆಗೆ ಬನ್ನಿ ಅಂತ ಎಚ್ಚರಿಸಿ ಬಂದಿದ್ದಾಳಲ್ಲ, ಸೊ ಮೀಟಿಂಗ್ ಮುಗಿದ ಮೇಲೆ ಒಂದು ಕ್ಷಣ ಸಹ ಅವನಿಂದ ಆಫೀಸ್ನಲ್ಲಿ ಕೂರುವುದಕ್ಕೆ ಆಗಲಿಲ್ಲ. ಮನೆಗೆ ಬಂದೊಡನೆ ಮಡದಿಯನ್ನು ಕಾಡುವ ಕಾಯಕ ಶುರು ಮಾಡಿಕೊಂಡ. ಅವನ ಕಡೆ ಹುಸಿ ಮುನಿಸಿನಿಂದ ಗುರಾಯಿಸಿದ ಅಚ್ಚು, ಛೀ, ತುಂಬ ಕೆಟ್ಟಿದ್ದೀರಿ ನೀವು ಇತ್ತೀಚೆಗೆ ಎಂದು ಗೊಣಗಿ ಅಲ್ಲಿಂದ ಎದ್ದು ಸರಿದು ಹೋಗುತ್ತಿದ್ದವಳನ್ನು ಎಳೆದು ಮಡಿಲಿಕ್ಕೆ ಹಾಕಿಕೊಂಡ ರಾಮ್. ಮಧ್ಯಾಹ್ನದಿಂದ ನಿಮಗೆ ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಗೊತ್ತಾ ನಿಮಗೆ ಎಂದನು. ಮನೆಗೆ ಸೇಫ್ ಆಗಿ ತಲುಪಿದ ಮೇಲೆ ಒಂದು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು, ಗಂಡನಿಗೆ ಅನ್ನುವ ಚೂರು ಕನ್ಸರ್ನ್ ಇಲ್ವಾ ನಿಮಗೆ ಎಂದು ಗದರಿದಂತೆ ಕೇಳಿದ. ಮಡದಿ ಮಗ ಸೇಫ್ ಆಗಿ ಮನೆಗೆ ತಲುಪಿದ್ದಾರೋ ಇಲ್ವೋ ಎಂದು ತುಂಬ ಸಲ ಕಾಲ್ ಮಾಡಿದ್ದ ರಾಮ್. ಅಚ್ಚು ಕಾಲ್ ಪಿಕ್ ಮಾಡದೆ ಹೋಗಿದ್ದು ಕಂಡು ಕೊನೆಗೆ ಸೆಕ್ಯೂರಿಟಿಗೆ ಕಾಲ್ ಮಾಡಿದ್ದ. ಅವನು ತಾಯಿ ಮಗ ಸೇಫ್ ಆಗಿ ಮನೆ ಸೇರಿದ್ದಾರೆ ಎಂದು ತಿಳಿಸಿದ್ದ ಮೇಲೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ. ಅವನ ಕಡೆ ತಿರುಗಿ ಅವನ ಕೊರಳನ್ನಪ್ಪಿದ ಹುಡುಗಿ, ಸಾರಿ, ಮರೆತು ಬಿಟ್ಟಿದ್ದೆ ಎಂದು ಮುದ್ದಾಗಿ ಕ್ಷಮೆ ಕೇಳಿದಳು. ತನ್ನ ತುಟಿಗಳ ಹತ್ತಿರ ಇದ್ದ ಅವಳ ತುಟಿಗಳನ್ನು ದಿಟ್ಟಿಸಿ ನೋಡಿದ ರಾಮ್. ಬಾಯಿ ಮಾತಿನಲ್ಲಿ ಹೇಳುವ ಸಾರಿ ನನಗೆ ಬೇಡ ಮುದ್ದು ಎಂದ. ಅವನ ಕಡೆ ಕಣ್ಣರಳಿಸಿ ನೋಡಿದ ಅಚ್ಚು, ಇನ್ಯಾವ ರೀತಿ ಸಾರಿ ಕೇಳಬೇಕು ನಿಮಗೆ ಎಂದು ತಿಳಿಯದೆ ಕೇಳಿದಳು. ಅವಳ ಕೆಲ ತುಟಿಯನ್ನು ತನ್ನ ತೋರು ಬೆರಳಿನಿಂದ ಮೃದುವಾಗಿ ಸವರಿದ ರಾಮ್ ಅವಳ ನೋಟಕ್ಕೆ ನೋಟ ಬೆರೆಸಿದ. ಅವನ ಕಣ್ಣಿನಲ್ಲಿದ್ದ ಕೋರಿಕೆಗೆ ಕರಗಿದ ಹುಡುಗಿಯ ರೆಪ್ಪೆಗಳು ನಾಚಿಕೆಯಿಂದ ಬಾಗಿದವು. ಅವಳ ಕಿವಿ ಕೆನ್ನೆಗಳು ಬಿಸಿಯೇರಿ ಕೆಂಪಾದವು. ಅವಳ ಹೃದಯ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಅವಳ ಈ ಅರಿಯದ ಭಯ, ಮುಜುಗರ, ನಾಚಿಗೆ, ಸಂಕೋಚ ತನ್ನವನಿಗೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸುವವರೆಗೂ ಅವಳಿಂದ ದೂರ ಸರಿಯದು. ಗುಲಾಬಿ ಎಸಲಿನಂತಿದ್ದ ತುಟಿಗಳ ಮಕರಂದ ಹೀರಲು ತನ್ನ ತುಟಿಗಳ ಅಧೀನಕ್ಕೆ ಪಡೆದು ಮನಸ್ಸು ತಣಿಯುವಷ್ಟು ಅವಳ ಅದರ ಅಮೃತವನ್ನು ಸವಿದ. ಅವನಿಗೆ ನಿರಾಸೆ ಮಾಡದೆ ಅಚ್ಚು ಸಹಕರಿಸಿದಳು. ದೀರ್ಘ ಚುಂಬನದಲ್ಲಿ ತೊಡಗಿದ್ದ ಜೋಡಿ ಮಮ್ಮ ಎಂದು ಆರವ್ ಮಿಸುಕಾಡಿದ್ದು ಕಂಡು ಗಾಬರಿಯಲ್ಲಿ ದೂರ ಸರಿದರು. ಇಬ್ಬರು ಮಲಗಿದ್ದ ಮಗನ ಕಡೆ ನೋಡಿದರೆ ಅವನಿನ್ನೂ ನೆಮ್ಮದಿಯಾಗಿ ಮಲಗಿದ್ದ. ಅದನ್ನು ಕಂಡು ಅಚ್ಚು ನಾಚಿಕೆಯಿಂದ ಹನೆ ಹೊತ್ತಿಕೊಂಡರೆ ರಾಮ್ ನಕ್ಕು
ಮುದ್ದು ಅವನು ಇನ್ನೂ ಮಲಗಿದಾನೆ. ಬನ್ನಿ ನಾವು ನಮ್ಮ ರೊಮ್ಯಾನ್ಸ್ ಮುಂದುವರಿಸೋಣ ಎಂದು ಸಲೀಸಾಗಿ ನೋಡಿದ. ಹುಡುಗಿಗೂ ಅವನ ಇಂತಹ ಕಾಡುವಿಕೆ ರೇಗಿಸುವಿಕೆ ಇಷ್ಟವಾಗಲು ಶುರುವಾಗಿತ್ತು. ಅವಳ ಮನ ಸದಾ ಅವನ ಸಾಂಗತ್ಯ ಬಯಸುವುದು, ಅವನ ಸನಿಹಕ್ಕೆ ಅರೆ ನಿಮಿಷದಲ್ಲಿ ಸೋಲು ಕಾಣುತ್ತಿದ್ದಳು ಎಂಬ ಅರಿವಾಗುತ್ತಿದ್ದರು. ಅದ್ಯಾಕೋ ರಾಮ್ ಜೊತೆ ಇದಕ್ಕೂ ಮೀರಿ ಮುಂದುವರಿಯದೆ ಹೋದಳು. ರಾಮ್ ಇನ್ನು ತನ್ನವಳನ್ನು ಕಾಡುವವನಿದ್ದ. ಅಷ್ಟರಲ್ಲಿ ಯಾರೋ ತಮ್ಮ ರೂಮ್ ಡೋರ್ ನಾಕ್ ಮಾಡಿದ್ದು ಕೇಳಿಸಿತ್ತು. ಅಚ್ಚು ಯಾರೆಂದು ನೋಡಲು ಹೋದರೆ ರಾಮ್ ಇನ್ನೂ ನಿದ್ರೆಯಲ್ಲಿದ್ದ ಮಗನ ಹೊಟ್ಟೆಗೆ ತನ್ನ ಮುಖ ಹೊತ್ತಿ ಕಚಗುಲಿ ಕೊಡುತ್ತಾ ಅವನನ್ನು ಎಬ್ಬಿಸುವ ಪ್ರಯತ್ನ ಮಾಡಿದ. ಡೋರ್ ಓಪನ್ ಮಾಡಿದ ಅಚ್ಚು ತಮ್ಮ ರೂಮಿನ ಬಾಗಿಲಿನಲ್ಲಿ ಮಗ ಸೊಸೆಗೆ ಟೀ ಮತ್ತು ಮೊಮ್ಮಗನಿಗೆ ಹಾಲು ತೆಗೆದುಕೊಂಡು ಬಂದಿದ್ದ ಆರತಿಯವರನ್ನು ಕಂಡಳು. ಅತ್ತೆ, ನೀವು ಯಾವಾಗ ಮನೆಗೆ ಬಂದಿರಿ? ಇದನ್ನೆಲ್ಲ ಏನಕ್ಕೆ ತರುವುದಕ್ಕೆ ಹೋದಿರಿ? ನಾವೇ ಕೆಳಗಡೆ ಬರ್ತಿದ್ದೆವು ಅತ್ತೆ ಎಂದು ಸಂಕೋಚದಲ್ಲಿ ನುಡಿದ ಸೊಸೆಯನ್ನು ಕಂಡು ಸಣ್ಣದಾಗಿ ನಕ್ಕ ಆರತಿಯವರು, ನನ್ನ ಮಗ ಸೊಸೆಗೆ ನಾನು ಟೀ ತಂದು ಕೊಟ್ಟರೆ ತಪ್ಪೇನು? ಹೆದ್ನ ಹಾರವ್ ಎಂದು ಕೇಳುತ್ತಾ ಒಳ ಬಂದರು. ತನ್ನ ಅಪ್ಪನ ಎದೆಗೆ ಮುಖ ಹೊತ್ತಿ ಕುಳಿತಿದ್ದ ಮೊಮ್ಮಗನನ್ನು ಕಂಡು ಇನ್ನು ನಿದ್ರಾದೇವಿ ಇವನನ್ನು ತೊರೆದಿಲ್ಲ ಎಂದು ಮಗುವಿನ ಅರೆಗಣ್ಣಿನ ನೋಟ ನೋಡಿಯೇ ಅರಿತರು. ರಾಮ್, ಅಚ್ಚು, ನೀವು ಟೀ ಕುಡೀರಿ, ನಾನು ನನ್ನ ಬಂಗಾರಿಗೆ ಮುಖ ತೊಳೆದು ಹಾಲು ಕುಡಿಸ್ತೇನೆ ಎಂದು ತನ್ನ ಅಪ್ಪನ ಮಡಿಲಲ್ಲಿದ್ದ ಮೊಮ್ಮಗನನ್ನು ಎತ್ತಿಕೊಂಡರು. ಆರತಿಯವರು ವಾಶ್ರೂಮ್ ಹೊಕ್ಕ ಕೂಡಲೇ, ರಾಮ್, ನಾನು ಆವಾಗಲೇ ಕೇಳಿದೆ ಅಲ್ವಾ ಅತ್ತೆ, ಅಂಕಲ್, ಆಂಟಿ ಮನೆಗೆ ಬಂದಿದ್ದಾರಾ ಅಂತ. ಹಾಗೆ ಯಾಕೆ ನೀವು ಬಂದಿದ್ದಾರೆ ಅಂತ ಹೇಳಿಲ್ಲ? ಪಾಪ ನೋಡಿ, ಈಗ ಅವರು ಟೀ ಮಾಡಿಕೊಂಡು ಇಲ್ಲಿಯವರೆಗೆ ಬರುವ ಹಾಗೆ ಆಯಿತು ಎಂದು ತನ್ನವಳು ಸಿಡಿಮಿಡಿಗೊಳ್ಳುವಾಗ ರಾಮ್ ತಲೆ ಕೊಡವಿ, ಅಮ್ಮ ನಿಂಗೆ ಟೀ ಮಾಡಿಕೊಂಡು ಬರುವುದಕ್ಕೆ ಏನಾದರೂ ಕಷ್ಟ ಆಯ್ತಾ ಎಂದು ಕೂಗಿ ಕೇಳಿದ. ತನ್ನ ಮಗ ಮತ್ತು ಸೊಸೆಗೆ ಟೀ ಮಾಡಿಕೊಂಡು ಬಂದು ಕೊಡೋದಕ್ಕೆ ನನಗೇನು ಕಷ್ಟವಿಲ್ಲ, ಬಟ್ ಟೀ ತನ್ನಗಾಗುವ ಮುಂಚೆ ಕುಡಿಯಿರಿ ಎಂದು ಮೊಮ್ಮಗನಿಗೆ ಮುಖ ತೊಳೆಯುತ್ತಾ ಎಚ್ಚರಿಸಿದರು. ಕೇಳಿಸಿಕೊಂಡಿರಾ? ಮಾಡಿಕೊಡೋದಕ್ಕೆ ಅವರಿಗೆ ಕಷ್ಟವಿಲ್ಲ ಅಂದಮೇಲೆ ನಿಮ್ಗೆ ಯಾಕೆ ಕುಡಿಯುವುದಕ್ಕೆ ಕಷ್ಟವಾಗ್ತಿದೆ? ಸುಮ್ಮನೆ ಕುಡಿಯಿರಿ ಎಂದು ಟೀ ಕಪ್ ಅಚ್ಚು ಕೈಗೆ ಕೊಟ್ಟಾಗ ಅವಳ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಯಾವ ಪುಣ್ಯದ ಫಲವೋ ಇಷ್ಟು ಪ್ರೀತಿಸುವ ಗಂಡನ ಜೊತೆ ಅಮ್ಮನಂತೆ ಕಾಳಜಿ ಮಾಡುವ ಅತ್ತೆಯನ್ನು ಕೊಟ್ಟನಲ್ಲ ಭಗವಂತ ತನಗೆ ಎಂಬ ಸಂತೃಪ್ತಿಯ ನಗು ಅದಾಗಿತ್ತು. ನೋಡುತ್ತಿದ್ದಂತೆಯೇ ಭುವನ ಮತ್ತು ವರುಣ್ ಎಂಗೇಜ್ಮೆಂಟ್ ದಿನ ಬಂದೇ ಬಿಟ್ಟಿತ್ತು. ಮನೆಯಲ್ಲೇ ಸರಳವಾಗಿ ಎಂಗೇಜ್ಮೆಂಟ್ ಮಾಡಿ ಮುಗಿಸುವ ನಿರ್ಧಾರ ಮಾಡಿದ್ದರಿಂದ ಮನೆ ಹೆಂಗಸರಿಗೆ ತುಸು ಹೆಚ್ಚೇ ಕೆಲಸ. ಎಂಗೇಜ್ಮೆಂಟ್ಗೆ ಬೇಕಾದ ತಯಾರಿ ಮಾಡಿ ತನ್ನ ಪುಟ್ಟ ಮಗನ ಜೊತೆ ರೂಮಿಗೆ ಬಂದ ಅಚ್ಚು ಅವನಿಗೆ ಸ್ನಾನ ಮಾಡಿಸಿ ಅವನಿಗಾಗಿ ತಂದಿದ್ದ ಹೊಸ ಬಟ್ಟೆಯನ್ನು ತೊಡಿಸಿದಳು. ಏರ್ ಸ್ಟೈಲ್ ಮುಗಿಸಿ ಮುದ್ದು ಮುದ್ದಾಗಿ ಕಾಣುತ್ತಿದ್ದ ಮಗನ ದುಂಡು ನಗೆಗೆ ಮುತ್ತಿಟ್ಟು, ಈಗ ನಾನು ರೆಡಿ ಆಗ್ತೇನೆ, ನೀನು ಇಲ್ಲೇ ಸೈಲೆಂಟ್ ಆಗಿ ಕುಳಿತುಕೋ ಎಂದು ಎಚ್ಚರಿಸಿದಳು. ತಿಳಿ ಗುಲಾಬಿ ಬಣ್ಣದ ಬನರಾಸಿ ಸೀರೆಯೊಂದನ್ನು ತೆಗೆದಿಟ್ಟು ಮುಖ ತೊಳೆದು ಬಂದವಳು ಕನ್ನಡಿ ಮುಂದೆ ನಿಂತಾಗ ಅವಸರದಲ್ಲಿ ರೂಮಿಗೆ ಬಂದ ತನ್ನವನನ್ನು ಕಂಡು ಏನಾಯ್ತು ಎಂದು ಕೇಳಿದಳು, ಮುಖಕ್ಕೆ ಕ್ರೀಮ್ ಹಚ್ಚುತ್ತಾ. ಏನಿಲ್ಲ, ಸುಮ್ಮನೆ ಎಂದವನು ತನ್ನ ವಾರ್ಡ್ರೋಬ್ ತೆಗೆದು ಅವಳಿಗಾಗಿ ತಂದಿದ್ದ ಸೀರೆಯನ್ನು ತೆಗೆದುಕೊಂಡು ಬಂದು ಅವಳ ಹಿಂದೆ ನಿಲ್ಲುತ್ತಾ ಮುದ್ದು ಎಂದನು. ಅವನ ಕಡೆ ನೋಡದೆಯೇ ರಾಮ್, 2 ನಿಮಿಷ ಎಂದಳು ಅಚ್ಚು. ಮುಖಕ್ಕೆ ಬೇಗ ಬೇಗ ಫೌಂಡೇಶನ್ ಅಪ್ಲೈ ಮಾಡಿಕೊಳ್ಳುತ್ತಾ ಅವನ ಜೊತೆ ಮಾತಿಗೆ ನಿಂತರೆ ಅವಳ ಅಲಂಕಾರ ಕೆಡುವುದಲ್ಲ ಎಂಬ ಯೋಚನೆ ಅವಳದು. ಕಣ್ಣಿಗೆ ಕಾಡಿಗೆ ತೀಡಿ ತುಟಿಗೆ ತೆಲುವಾಗಿ ಲಿಪ್ಸ್ಟಿಕ್ ಲೇಪಿಸಿ ಹಣೆಗೆ ತನ್ನ ಸೀರೆಗೆ ಹೊಂದುವಂಥ ಬೊಟ್ಟಿಟ್ಟು ರಾಮ್ ಕಡೆ ತಿರುಗಿ ನೋಡಲು 10 ನಿಮಿಷ ಬೇಕಾಯ್ತೇನೋ. ಬಟ್ ಅವಳನ್ನು ಕಾಯಿಸಿದಕ್ಕೆ ಬೇಸರಿಸಿಕೊಳ್ಳದ ರಾಮ್ ಅವಳನ್ನೊಮ್ಮೆ ದಿಟ್ಟಿಸಿ, ನಿಮ್ಮ ಅಲಂಕಾರ ಇನ್ನೂ ಮುಗಿದಿಲ್ಲ ಮುದ್ದು ಎಂದವನು ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಸಿಂಧೂರದ ಡಬ್ಬಿಯನ್ನು ಕೈಯಲ್ಲಿ ಹಿಡಿದನು. ಮರೆತು ಬಿಟ್ಟೆ, ಕೊಡಿ, ಹಚ್ಚಿಕೊಳ್ಳುತ್ತೇನೆ ಎಂದು ತನ್ನ ಕೈ ಮುಂದೆ ಮಾಡಿದವಳಿಗೆ ರಾಮ್ ಕುತ್ತಿಗೆಗೆ ಅಡ್ಡ ಅಡ್ಡ ಆಡಿಸಿ ಎಂದನು. ತಾನೇ ಅವಳ ಹಣೆಗೆ ಸಿಂಧೂರ ಹಚ್ಚಿ, ಈಗ ನಿಮ್ಮ ಅಲಂಕಾರ ಕಂಪ್ಲೀಟ್ ಆಯಿತು ಎಂದಾಗ ಅಚ್ಚು ನಸು ನಕ್ಕಳು. ವಂದನಾ ಆಂಟಿಯವರು ಮನೆ ಬಿಟ್ಟಿದ್ದಾರಾ ಎಂದು ಕೇಳುತ್ತಾ ಬೆಡ್ ಮೇಲಿಟ್ಟಿದ್ದ ಸೀರೆಯನ್ನು ಕೈಯಲ್ಲಿ ಹಿಡಿದಾಗ ರಾಮ್ ತಡೆದನು. ಈಗ ಕಾಲ್ ಮಾಡ್ತೇನೆ, ಅದಕ್ಕೂ ಮುಂಚೆ ನೀವು ಈ ಸೀರೆ ಉಡುವಂತಿಲ್ಲ ಎಂದು ಅವಳ ಕೈಯಲ್ಲಿದ್ದ ಸೀರೆಯನ್ನು ದಿಟ್ಟಿಸುತ್ತಾ ಹೇಳಿದ. ಅಚ್ಚು ಹುಬ್ಬು ಕೊಂಕಿಸಿ ತನ್ನ ಕೈಯಲ್ಲಿದ್ದ ಸೀರೆಯನ್ನು ಒಮ್ಮೆ ತನ್ನವನ ಮಗವನ್ನು ಒಮ್ಮೆ ವಿಚಿತ್ರವಾಗಿ ನೋಡುತ್ತಾ, ಯಾಕೆ ಈ ಸೀರೆಗೆ ಏನಾಗಿದೆ ಎಂದು ಗೊಂದಲದಲ್ಲಿ ಕೇಳಿದಳು. ರಾಮ್ ಆಗಲೇ ಬೆಡ್ ಮೇಲಿಟ್ಟಿದ್ದ ಸೀರೆ ಬಾಕ್ಸ್ ಕೈಗೆತ್ತಿಕೊಂಡು ಬಂದು, ಮುದ್ದು, ನಿಮ್ಮ ಕೈಯಲ್ಲಿರುವ ಸೀರೆ ಚೆನ್ನಾಗಿದೆ, ಬಟ್ ಇವತ್ತು ಈ ಸೀರೆ ಉಟ್ಕೊಳ್ಳಿ ಎಂದು ಕಣ್ಣು ಕಿರಿದಾಗಿಸಿ ರಿಕ್ವೆಸ್ಟ್ ಮಾಡಿದ. ಸೀರೆ ಬಾಕ್ಸ್ ಅವಳ ಮುಂದೆ ಹಿಡಿದಾಗ ಅದರ ಕಡೆ ನೋಟ ನೆಟ್ಟ ಅಚ್ಚು, ಇದು ನಿಜವಾಗಿಯೂ ನನಗೆ ತಂದಿರುವುದಾ ಎಂದು ಬಿಗುದನಿಯಲ್ಲಿ ಪ್ರಶ್ನೆ ಮಾಡಿದಳು. ಇದನ್ನು ಕಂಡು ಉಬ್ಬೇರಿಸಿದ ರಾಮ್, ಮತ್ಯಾರಿಗೆ ಅಂತ ತಂದುಕೊಡಲಿ ನಾನು
ಎಂದು ಮರುಪ್ರಶ್ನೆ ಮಾಡಿದ. ಅವನ ಕಡೆ ಗಂಭೀರ ನೋಟ ಬೀರಿದ ಅಚ್ಚು. ನಿಮ್ಮ ಅತ್ತೆ ಮಗಳು ವರ್ಷಗೆ ಅಂದುಕೊಂಡೆ ಎಂದಾಗ ಅವಳ ಮೊಗದಲ್ಲಿ ಅಸಮಾಧಾನ ತೊನೆದಾಡಿತು. ಮೊನ್ನೆ ಭುವನ ಎಂಗೇಜ್ಮೆಂಟ್ ಬಟ್ಟೆ ತೆಗೆಯಲು ಹೋದಾಗ ರಾಮ್ ವರ್ಷಗೆ ಸೀರೆ ಸೆಲೆಕ್ಟ್ ಮಾಡಿದ್ದನ್ನು ಅವಳು ಖುಷಿಯಿಂದ ಅವನನ್ನು ತಬ್ಬಿ ಥ್ಯಾಂಕ್ಸ್ ಹೇಳಿದ್ದನ್ನು ಅಚ್ಚು ಗಮನಿಸಿದ್ದಳು. ಆದರೆ ಪದೇ ಪದೇ ಪೊಸೆಸಿವ್ನೆಸ್ನಿಂದ ತನ್ನವನಿಗೆ ಕಿರಿಕಿರಿ ಮಾಡಲು ಬಯಸದೆ ಸುಮ್ಮನಿದ್ದಳು. ಅದರ ಅರಿವಿಲ್ಲದ ರಾಮ್ ಅವಳ ಮುಖದಲ್ಲಿದ್ದ ಅಸಮಾಧಾನ ಗಮನಿಸಿ, ಮುದ್ದು, ಅವಳಿಗೆ ನಾನು ಏನಕ್ಕೆ ಸೀರೆ ತಂದು ಕೊಡಲಿ, ಇದು ನಿನಗೆ ಅಂತಲೇ ತಂದಿರೋದು ಕಣೋ ಎಂದನು ಪ್ರಾಮಾಣಿಕವಾಗಿ. ಕೈಕಟ್ಟಿ ಅವನನ್ನು ದಿಟ್ಟಿಸಿದಳು. ಯಾವಾಗ ತಗೊಂಡು ಬಂದಿದ್ದು ಎಂದು ಪ್ರಶ್ನೆ ಮಾಡಿದಳು. ಭುವನ ಎಂಗೇಜ್ಮೆಂಟ್ ಶಾಪಿಂಗ್ ಹೋದಾಗ ನಿಂಗೆ ಅಂತ ತಗೊಂಡು ಬಂದಿದ್ದು ಎಂದು ಸತ್ಯವನ್ನೇ ಹೇಳಿದ ರಾಮ್. ಬಟ್ ಅಂದು ರಾಮ್ ವರ್ಷಾಗೆ ಸೀರೆ ಸೆಲೆಕ್ಟ್ ಮಾಡಲು ಹೋಗಿದ್ದನ್ನು ಕಂಡು ಹುರಿದುಕೊಂಡಿದ್ದ ಅಚ್ಚು ಈಗ ಅಷ್ಟು ಸುಲಭವಾಗಿ ಆ ಸೀರೆಯನ್ನು ಮುಟ್ಟಲು ತಯಾರಿರಲಿಲ್ಲ. ಓ ಹೌದಾ, ಹಾಗಾದರೆ ಯಾಕೆ ನೀವು ನನಗೆ ಅವತ್ತೇ ಇದನ್ನು ಕೊಡಲಿಲ್ಲ? ವರ್ಷಾಗೆ ನೀವು ಸೆಲೆಕ್ಟ್ ಮಾಡಿದ ಅಷ್ಟು ಸೀರೆಯನ್ನು ಅವತ್ತೇ ಕೊಟ್ಟಿದ್ದೀರಲ್ಲ, ನನಗೆ ಮಾತ್ರ ಯಾಕೆ ಇವತ್ತು ಕೊಡ್ತಿದ್ದೀರಾ ಎಂದು ಅಧಿಕಾರದಿಂದ ಪ್ರಶ್ನೆ ಮಾಡಿದವಳನ್ನು ಕಂಡು ರಾಮ್ ನಸುನಕ್ಕನು. ಬೆಡ್ ಕಡೆಯೊಮ್ಮೆ ನೋಡಿದಾಗ ಪುಟ್ಟ ಆರವ್ ಅಪ್ಪ ಅಮ್ಮನ ಜಗಳಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲ ಎನ್ನುವಂತೆ ತನ್ನ ಪಾಡಿಗೆ ತಾನು ಆಡುತ್ತಾ ಕುಳಿತಿದ್ದ. ಅದನ್ನು ಕಂಡು ಮಡದಿಯ ನಡು ಬಳಸಿ ತನ್ನ ಸನಿಹಕ್ಕೆ ಎಳೆದುಕೊಂಡವನು ಕೆನ್ನೆ ಮೇಲಿದ್ದ ಮುಂಗುರುಳನ್ನು ಸರಿಸಿ ಹೇಳಿದ, ಅವತ್ತು ಎಲ್ಲರೂ ಸೀರೆ ಸೆಲೆಕ್ಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀರಿ, ನನ್ನನ್ನು ಗಮನಿಸ್ತಿರ್ಲಿಲ್ಲ ಅಂತ ನಾನು ನಿಮ್ಮನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಬಟ್ ಈಗಲೇ ನನಗೆ ನೀವು ಇಷ್ಟು ಶಾರ್ಪ್ ಇದ್ದೀರಾ ಅಂತ ಗೊತ್ತಾಗಿತ್ತು. ಅಚ್ಚು ದೃಢವಾಗಿ ನುಡಿದಳು. ಹೆಂಡತಿ ಇದ್ದೀನಿ ನಾನು ನಿಮಗೆ. 1000 ಜನ ಇರಲಿ, ಬಿಡುವಿಲ್ಲದ ಅದೆಷ್ಟೇ ಕೆಲಸದಲ್ಲಿ ಮುಳುಗಿದ್ರೂ ನಿಮ್ಮ ಮೇಲೆ ನನ್ನ ಗಮನ ಇದ್ದೇ ಇರುತ್ತದೆ. ಅವಳ ಆನೆಗೆ ಪ್ರೀತಿಯಿಂದ ಕಿಸ್ ಮಾಡಿದ ರಾಮ್. ಹಾಗಾದರೆ ನಾನು ವರ್ಷಾಗೆ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದರ ಜೊತೆಗೆ ಅವಳ ಚೈಲ್ಡಿಶ್ ಬಿಹೇವಿಯರ್ಗೆ ಯಾವ ರೀತಿ ಬೈದೆ ಅಂತಲೂ ನೋಡಿದ್ದೀರಾ? ಆದರೆ ಯಾಕೆ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ನಾನು ಮೊದಲನೇ ಸಲ ನನ್ನ ಹೆಂಡತಿಗೆ ಅಂತ ತುಂಬ ಪ್ರೀತಿಯಿಂದ ತಂದಿರುವ ಗಿಫ್ಟ್ ತಗೊಳ್ಳೋದಕ್ಕೆ ಇಷ್ಟೊಂದು ಸತಾಯಿಸ್ತಿದ್ದೀರಾ? ಮುದ್ದು ಪ್ಲೀಸ್, ಇವತ್ತು ನೀವು ಇದೇ ಸೀರೆ ವೇರ್ ಮಾಡಿ ಎಂದು ದನಿಯಲ್ಲಿ ಪ್ರೀತಿ ಮತ್ತು ಮೃದುತ್ವ ಬೆರೆಸಿ ಮನವಿ ಮಾಡಿದ ಮೇಲೆ ಅವಳಿಂದ ನೋ ಹೇಳಲು ಆಗಲಿಲ್ಲ. ಒಂದು ಕೈಯಲ್ಲಿ ತನ್ನ ನಡು ಬಳಸಿ ಮತ್ತೊಂದು ಕೈಯಲ್ಲಿ ತಾನು ತಂದ ಸೀರೆ ಹಿಡಿದಿದ್ದ ತನ್ನವನನ್ನು ಮುನಿಸಿನಲ್ಲೇ ನೋಡಿದ ಅಚ್ಚು, ನೀವು ವರ್ಷಾಗೆ ತಂದು ಕೊಟ್ಟ ಸೀರೆಗಿಂತ ಈ ಸೀರೆ ಚೆನ್ನಾಗಿದೆಯೇ ಎಂದು ಪುಟ್ಟ ಮಗುವಿನಂತೆ ಕೇಳಿದಳು. ರಾಮ್ ನಕ್ಕು, ಅದು ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಈ ಸೀರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ, ಸೊ ತಗೊಂಡು ಬಂದಿದ್ದೀನಿ ಎಂದವನು ಅವಳಿಂದ ದೂರ ಸರಿಯುತ್ತಾ, ಬೇಗ ರೆಡಿಯಾಗಿ ಬಂದು ಬಿಡಿ ಮುದ್ದು, ಇನ್ನು ಭುವನ ರೆಡಿಯಾಗಿದ್ದಾಳೋ ಇಲ್ಲವೋ ಗೊತ್ತಿಲ್ಲ ಎನ್ನುತ್ತಾ ಈಗಾಗಲೇ ರೆಡಿಯಾಗಿತ್ತ ಮಗನನ್ನು ತೋಳಿಗೆತ್ತಿಕೊಂಡ. ನಾನು ಕೆಳಗಡೆ ಹೋಗಿ ಏನಾದರೂ ಕೆಲಸ ಇದೆಯೇ ಅಂತ ನೋಡ್ತೇನೆ ಎಂದು ಮಗನನ್ನು ಮುದ್ದು ಮಾಡುತ್ತಾ ಹೊರಟ ರಾಮ್ನನ್ನು ಕಂಡು ನಸುನಕ್ಕ ಅಚ್ಚು ಬಾಕ್ಸ್ ಓಪನ್ ಮಾಡಿದಳು. ಆಕ್ವಾ ಗ್ರೀನ್ ಕಲರ್ಗೆ ಗೋಲ್ಡ್ ಕಲರ್ನ ದೊಡ್ಡ ಬಾರ್ಡರ್ ಬಂದಿದ್ದ ರೇಷ್ಮೆ ಸೀರೆಯನ್ನು ಕಂಡು ಅವಳ ಕಣ್ಣುಗಳು ಅಚ್ಚರಿ ಮತ್ತು ಸಂತಸದಿಂದ ಅರಳಿದವು. ಅವಳಿಗೆ ಅದು ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು. ರಾಮ್ ಮಗನನ್ನು ಕರೆದುಕೊಂಡು ಕೆಳಗಡೆ ಬರೋ ಹೊತ್ತಿಗೆ ವರುಣ್ ಮತ್ತು ಅವನ ಫ್ಯಾಮಿಲಿಯವರು ಬಂದಿದ್ದರು. ತನ್ನ ಅಮ್ಮನ ಜೊತೆ ಹೋಗಿ ತಾನೇ ಅವರನ್ನು ಖುದ್ದಾಗಿ ಮನೆಯೊಳಗೆ ಕರೆದುಕೊಂಡು ಬಂದಿದ್ದನು ರಾಮ್. ಒಳಗೆ ಬಂದ ವರ್ಷಳ ಮನಸ್ಸು ವಾವ್ ಎಂದು ಉಸಿರಿತು. ತಿಳಿ ನೇರಳೆ ಬಣ್ಣದ ತುಂಬು ತೋಳಿನ ಶರ್ಟ್ ತೊಟ್ಟು ಎಂದಿಗಿಂತ ಎಂದು ವಿಶೇಷವಾಗಿ ಕಾಣುತ್ತಿದ್ದ ರಾಮ್ನನ್ನು ಕಂಡು ಅವಳು ಮರುಳಾದಳು. ರಾಮ್ ತುಸು ಸಲಿಗೆ ಕೊಟ್ಟಿದ್ರೆ ಅವನ ಜೊತೆ ತನಗೆ ಬೇಕಾದ ರೀತಿಯಲ್ಲಿ ಒಂದಿಷ್ಟು ಫೋಟೋಗಳನ್ನು ತನ್ನ ಫೋನ್ನಲ್ಲಿ ಸೆರೆ ಹಿಡಿಯುತ್ತಿದ್ದಳೇನೋ. ಬಟ್ ರಾಮ್ ಅದಕ್ಕೆ ಅವಕಾಶ ಕೊಡದಂತೆ ಅವಳ ಜೊತೆ ಯಾವಾಗಲೂ ಗಂಭೀರವಾಗಿಯೇ ಇರುತ್ತಿದ್ದ. ಆದರೆ ಇಂದು ಫಾರ್ಮಲ್ ಡ್ರೆಸ್ನಲ್ಲಿದ್ದ ರಾಮ್ ಅವಳನ್ನು ತುಂಬ ಸೆಳೆದು ಬಿಟ್ಟಿದ್ದ. ಅವನಿಂದ ದೃಷ್ಟಿ ತೆಗೆಯಲು ಸಹ ಅವಳಿಗೆ ಕಷ್ಟವಾಗುವಂತಿತ್ತು. ಅದೇನೇ ಆಗಲಿ, ಒಂದೆರಡು ಫೋಟೋಗಳನ್ನು ಅವನ ಜೊತೆ ತೆಗೆದು ಇಂದು ತನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಲೇಬೇಕು ಎಂದು ನಿರ್ಧರಿಸಿದ ವರ್ಷ ರಾಮ್ ಬಳಿ ಬಂದಳು. ರಾಮ್ ಮಗನನ್ನು ಇಲ್ಲಿ ಕೊಡು ಎಂದು ಕೈ ಚಾಚಿದಾಗ ರಾಮ್ ಗೊಂದಲದಲ್ಲಿ ನೋಡಿದ. ಅಯ್ಯೋ, 1 ನಿಮಿಷ ಕೊಡು ರಾಮ್, ನಿನ್ನ ಮಗನನ್ನು ನಾನೇನು ಕಚ್ಚಿ ತಿನ್ನೋದಕ್ಕೆ ಕೇಳುತ್ತಿಲ್ಲ ಎಂದವಳು ಬಲವಂತವಾಗಿ ರಾಮ್ ಕೈಯಿಂದ ಮಗುವನ್ನು ಕಿತ್ತುಕೊಂಡಳು. ಪುಟ್ಟ, 1 ನಿಮಿಷ ಇಲ್ಲೇ ನಿಂತ್ಕೊ ಎಂದು ಮೃದುವಾಗಿ ನುಡಿದು ರಾಮ್ ಬಳಿ ಬಂದು ತನ್ನ ಫೋನ್ ಕ್ಯಾಮರಾ ಆನ್ ಮಾಡಿದಳು. ಬಾವಾ, ಇಲ್ಲಿ ಸ್ಮೈಲ್ ಮಾಡು ಎಂದಾಗ ರಾಮ್ನ ತಂದೆ, ರಾಮ್ ಬರ್ತೀಯಾ ಇಲ್ಲಿ ಎಂದು ಕೂಗಿದರು. ಬಂದೆ ಅಪ್ಪ ಎಂದವನು ಮತ್ತೆ ಮಗನನ್ನು ಎತ್ತಿಕೊಂಡು
ಅಲ್ಲಿಂದ ಅವಸರದಲ್ಲಿ ಹೊರಟು ಹೋದನು. ಅಸಹನೆಯಿಂದ ಮುಖ ಬಿಗಿದ ವರ್ಷ ನೆಲಕ್ಕೆ ಕಾಲಪ್ಪಲಿಸಿ ತನ್ನ ಸಿಟ್ಟು ಹೊರಹಾಕಿದಳು. ಅನ್ಯಾಯವಾಗಿ ಅವಳ ಆಸೆಗೆ ತಣ್ಣೀರೆರಚಿದರಲ್ಲ ಎಂದುಕೊಂಡಳು. ರಾಮ್, ನನ್ನ ಕೂಸೆಲ್ಲಿ ಎಂದು ಕೇಳಿದರು ನಂದನ್. ಅವರು ಮಗಳ ಮನೆಗೆ ಬಂದು ಅರ್ಧ ಗಂಟೆಯಾದರೂ ಇನ್ನೂ ಮಗಳ ಮುಖದರ್ಶನ ಸಿಗಲೇ ಇಲ್ವಲ್ಲ ಎಂಬ ಚಿಂತೆ ಅವರದು. 1 ನಿಮಿಷ ಮಾವ, ರೂಮಿನಲ್ಲಿ ಇರಬೇಕು ಎಂದ ರಾಮ್. ತನ್ನ ತೋಳಿನಲ್ಲಿದ್ದ ಮಗನನ್ನು ಕೆಳಗಡೆ ಬಿಟ್ಟು ನಮ್ಮ ರೂಮಿಗೆ ಹೋಗಿ ಮಮ್ಮಗೆ ಅಜ್ಜಿ ತಾತ ಬಂದಿದ್ದಾರೆ ಅಂತ ಹೇಳಿ ಬೇಗ ಕರೆದುಕೊಂಡು ಬಾ ಎಂದಾಗ ಆರವ್ ಮುದ್ದಾಗಿ ತಲೆದೂಗಿ ಅಮ್ಮನನ್ನು ಕರೆದುಕೊಂಡು ಬರಲು ಹೋದ. ರಾಮ್ ಮತ್ತೆ ನಂದನ್ ಮತ್ತೆ ಸಂಪೂರ್ಣ ಅವರ ಜೊತೆ ಮಾತಿನಲ್ಲಿ ಬ್ಯುಸಿಯಾದ. ಆರವ್ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಅವಸರದಲ್ಲಿ ಬರುವಾಗ ಮುಗ್ಗರಿಸಿ ಬೀಳುತ್ತಿದ್ದವನನ್ನು ಬೀಳದಂತೆ ತಡೆದಳು ವರ್ಷ. ನಿಧಾನ ಆರವ್, ಬಿದ್ದರೆ ಗಾಯ ಆಗ್ತದೆ ಎಂದವಳು ಅವನ ಸಮಕ್ಕೆ ಕುಳಿತು, ಎಲ್ಲಿಗೆ ಇಷ್ಟೊಂದು ಅವಸರದಲ್ಲಿ ಹೋಗ್ತಾ ಇದೆಯಾ ಎಂದು ಮೃದುವಾಗಿ ಕೇಳಿದಳು. ಮಮ್ಮನ ಕರೆದುಕೊಂಡು ಬಾ ಅಂತ ಪಪ್ಪ ಹೇಳಿದ್ರು ಎಂದು ಆರವ್ ಹೇಳಿದಾಗ ಕೆಳಗಡೆ ತನ್ನ ಅತ್ತೆ ಮಾವನ ಜೊತೆ ನಗುನಗುತ್ತಾ ಮಾತನಾಡುತ್ತಿದ್ದ ರಾಮ್ನನ್ನು ಕಂಡು ವರ್ಷಳ ಮುಖ ಅಸಹನೆಯಿಂದ ಬಿಗಿಯಿತು. ಅವಳ ತಲೆಯಲ್ಲಿ ಮನೆ ಹಾಳು ವಿಚಾರವೊಂದು ಬಂದಿತ್ತು. ಅಚ್ಚು ಫ್ಯಾಮಿಲಿಯವರ ಜೊತೆ ರಾಮ್ ಖುಷಿಯಿಂದ ಮಾತನಾಡುತ್ತಿರುವುದನ್ನು ಸಹಿಸಲು ಅವಳಿಂದ ಸಾಧ್ಯವಾಗಲಿಲ್ಲ. ನಿಮ್ಮ ಮಮ್ಮ ಅಲ್ಲಿ ಓಪನ್ ಇದೆಯಲ್ಲ, ಗೆಸ್ಟ್ ರೂಮ್ ಅಲ್ಲಿದ್ದಾಳೆ, ಹೋಗಿ ಕರೆದುಕೊಂಡು ಬಾ ಬೇಗ ಎಂದು ಮಗುವಿನ ತಲೆ ಸವರಿ ಹೇಳಿದಳು. ಅವಳ ಮಾತನ್ನು ನಂಬಿದ ಆರವ್ ಡೋರು ಓಪನ್ ಇದ್ದ ಸ್ಟೋರ್ ರೂಮಿನ ಕಡೆ ಓಡಿದ. ಮಗುವಿಗೆ ತಿಳಿಯದಂತೆ ಅವನನ್ನು ಹಿಂಬಾಲಿಸಿದ ವರ್ಷ ತನ್ನನ್ನು ಯಾರಾದರೂ ಗಮನಿಸ್ತಿದ್ದಾರಾ ಎಂದು ಪರೀಕ್ಷಿಸಿದಳು. ಕ್ಷಣ ಮಾತ್ರದಲ್ಲಿ ಆ ಪುಟ್ಟ ಮಗುವನ್ನು ಸ್ಟೋರ್ ರೂಮಿನೊಳಗೆ ದೂಡಿ ಸ್ಟೋರ್ ರೂಮ್ ಡೋರ್ ಲಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಳು. ರಾಮ್ ಅವಳಿಗೆ ಸಿಗದಂತೆ ಮಾಡಲು ಆರವ್ ಸಹ ಒಂದು ಕಾರಣ ಎಂದವಳ ಭಾವನೆ. ಆ ತಾಯಿ ಮಗನ ಜೀವ ತೆಗೆಯುವಷ್ಟು ಸಿಟ್ಟಿದೆ ಅವಳ ಎದೆಯಲ್ಲಿ. ರಾಮ್ನನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ಅವಳು ಯಾರ ಜೀವ ಬೇಕಾದರೂ ತೆಗೆಯಲು ಹಿಂಜರಿಯೋದಿಲ್ಲ. ಅತ್ತೆ ಮಾವನ ಜೊತೆ ಮಾತಿನಲ್ಲಿ ಬ್ಯುಸಿ ಇದ್ದವನ ನೋಟ ಅಚಾನಕ್ಕಾಗಿ ಮೆಟ್ಟಿಲು ಇಳಿದು ಬರುತ್ತಿದ್ದ ತನ್ನ ಹೆಣ್ಣಿನ ಕಡೆ ಹೊರಳಿದಾಗ ಗಾರ್ಜಿಯಸ್ ಎಂಬ ಪದ ಅನಾಯಾಸವಾಗಿ ರಾಮ್ ಬಾಯಿಂದ ಹೊರಬಂತು. ಅವನು ತಂದುಕೊಟ್ಟ ಸೀರೆಯಲ್ಲಿ ಮಡದಿ ಅಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ಆಕ್ವಾ ಗ್ರೀನ್ ಕಲರ್ನ ರೇಷ್ಮೆ ಸೀರೆಯಿಟ್ಟು ಮುದ್ದಾಗಿ ಅಲಂಕಾರ ಮಾಡಿಕೊಂಡು ತಲೆಯಲ್ಲಿದ್ದ ಮಲ್ಲಿಗೆ ಹೂವಿನ ದಿಂಡಿಗೆ ಏರ್ ಪಿನ್ ಸರಿಯಾಗಿ ಸೇರಿಸುತ್ತ ಅವಸರದಲ್ಲಿ ಬರುತ್ತಿದ್ದ ತಂಗಿಯನ್ನು ಕಂಡು ಅಭಿಯ ಮುಖದಲ್ಲಿ ಸಂತೃಪ್ತಿಯ ನಗು ಮೂಡಿತು. ಸಾತ್ವಿಕ್ ಅವಳನ್ನು ಬಿಟ್ಟು ಹೋದಾಗ ಆಕೆ ಕುಗ್ಗಿ ಹೋದ ರೀತಿಯನ್ನು ಕಂಡು ಅವಳು ಮತ್ತೆ ಮೊದಲಿನಂತೆ ಆಗುವುದು ಸುಲಭವಲ್ಲ ಎಂದುಕೊಂಡಿದ್ದ ಅಭಿ ಮತ್ತು ಅವನ ಫ್ಯಾಮಿಲಿಗೆ ಎಂದು ಅಚ್ಚು ರಾಮ್ನ ಸಾಂಗತ್ಯದಲ್ಲಿ ನಗು ಮತ್ತು ನೆಮ್ಮದಿಯನ್ನು ಪಡೆದುಕೊಂಡಿರುವುದನ್ನು ಕಂಡು ಹೇಳಲಾಗದ ಸಂತೋಷವಾಯಿತು. ಮಹಾಲಕ್ಷ್ಮಿಯಂತೆ ಕಾಣುತ್ತಿದ್ದ ಮಗಳನ್ನು ನೋಡಿ ಸಂಪೂರ್ಣವರು ಕಣ್ಣು ತುಂಬಿಕೊಂಡರು. ಭಗವಂತನ ಬಳಿ ಮಗಳ ಬದುಕಿನಲ್ಲಿ ಇನ್ನು ಯಾವುದೇ ಕಷ್ಟ ಬಾರದಂತೆ ಬೇಡಿಕೊಂಡರು. ಅಷ್ಟರಲ್ಲಿ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಾ ಬಂದ ವರ್ಷ ಅಚ್ಚುಗೆ ಡಿಕ್ಕಿ ಹೊಡೆದಳು. ಅಚ್ಚು ಮುಗ್ಗರಿಸಿ ಬೀಳುವಂತಾದಾಗ ರಾಮ್ ಮತ್ತು ಅಚ್ಚು ಫ್ಯಾಮಿಲಿ ಗಾಬರಿಯಾದರು. ಆದರೆ ಅಚ್ಚುನ ಬೀಳದಂತೆ ತೋಳು ಬಳಸಿ ಸರಿಯಾಗಿ ನಿಲ್ಲಿಸಿದನು ಅಂಕಿತ್. ಏ ಇಡಿಯಟ್, ನೋಡಿಕೊಂಡು ಬರುವುದಕ್ಕೆ ಏನು ರೋಗ ಬಂದಿದೆ ನಿಂಗೆ ಎಂದು ಎಲ್ಲರ ಮುಂದೆ ಅಂಕಿತ್ ಗದರಿದನು. ಮೊದಲೇ ಅಂಕಿತ್ ಎಂದರೆ ಅಲ್ಲು ಕಡಿಯುವ ವರ್ಷ ಅವಳ ಕಡೆ ಕೆಕ್ಕರಿಸಿ ನೋಡುತ್ತಾ, ನೋಡದೆಯೇ ನನ್ನ ಕಡೆಯಿಂದ ತಪ್ಪಾಗಿದ್ದು, ಅದನ್ನು ಅರ್ಥ ಮಾಡಿಕೊಳ್ಳದೆ ಹೀಗೆ ಓವರ್ ಆಗಿ ರಿಯಾಕ್ಟ್ ಆದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಅವಡುಗಚ್ಚುತ್ತಾ ಬೆರಳು ತೋರಿಸಿ ವಾರ್ನ್ ಮಾಡಿದಳು. ಅವಳ ಗದರುವಿಕೆಗೆ ಅಚ್ಚು ಫ್ಯಾಮಿಲಿ ಮುಂದೆ ಅನುಮಾನ ಹುಟ್ಟಿಸುವಂತೆ ಇರಲಿಲ್ಲ. ವರ್ಷಳ ಮುಖ ನೋಡಿದರೆ ತನ್ನ ಮೈ ತಾನೇ ಪರಚಿಕೊಳ್ಳುವಂತೆ ಆಡುವ ಅಂಕಿತ್ಗೆ ಅವಳ ಅಹಂಕಾರದ ಮಾತುಗಳನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಅವಳ ಕಡೆ ಕೆಂಗಣ್ಣು ಬಿಟ್ಟ ಅಂಕಿತ್, ನಿನ್ನ ಕಡೆಯಿಂದ ತಪ್ಪಾಗಿದ್ದಕ್ಕೆ ನಾನು ರಿಯಾಕ್ಟ್ ಮಾಡಿದ್ದು, ಬಟ್ ನೀನೇ ಅದನ್ನು ಅರ್ಥ ಮಾಡಿಕೊಳ್ಳದೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಎಂದು ಅವಳ ಸಮಕ್ಕೆ ನಿಂತನು. ರಾಮ ಅವರಿಬ್ಬರ ನಡುವೆ ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಹೊತ್ತಿಗೆ ಅಚ್ಚು ಮಧ್ಯ ಪ್ರವೇಶಿಸಿದಳು. ಅಂಕಿತ್ ಪ್ಲೀಸ್, ಇದು ಜಗಳ ಆಡುವ ಸಮಯವಲ್ಲ ಎಂದವಳು ವರ್ಷಳ ಕಡೆ ತಿರುಗಿ, ವರ್ಷ ಫಂಕ್ಷನ್ ನಡೆಯುತ್ತಿರುವ ಮನೆಯಲ್ಲಿ ಹೀಗೆ ಓಡಾಡಿಕೊಂಡು ಮಾತನಾಡ್ತಿದ್ರೆ ಯಾರಾದರೂ ಒಬ್ಬರು ಅಡ್ಡ ಬರ್ತಾರೆ. ಒಂದೇ ಕಡೆ ಕುಳಿತು ಮಾತಾಡು, ಆಗ ಇಂಥ ಸಿಚುವೇಶನ್ ರಿಪೀಟ್ ಆಗೋದಿಲ್ಲ ಎಂದು ಗಂಭೀರವಾಗಿ ನುಡಿದಳು. ವರ್ಷಳನ್ನು ದುರುಗಟ್ಟಿ ನೋಡುತ್ತಿದ್ದ ಅಂಕಿತ್ ಕೈ ಹಿಡಿದು, ಸಾಕು ಬಾರು, ಸಣ್ಣ ಮಕ್ಕಳಾಗಿ ಕಾಲು ಕೆರೆದುಕೊಂಡು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡುವುದು ಎಂದು ರೇಗುತ್ತಾ ಕರೆದೊಯ್ದಳು.
ಇದನ್ನು ಕಂಡು ವರ್ಷ ಮುಷ್ಟಿ ಬಿಗಿ ಮಾಡಿದಳು. ಅಚ್ಚು ಮಾತು ಸಹಜವಾಗಿದ್ದರೂ ಅವಳ ದನಿಯಲ್ಲಿದ್ದ ಆದೇಶ ವರ್ಷಳ ಎಗೋವನ್ನು ಕೆಣಕುವಂತಿತ್ತು. ಅತ್ತಿಗೆ ಜೊತೆ ಹೆಜ್ಜೆ ಹಾಕುತ್ತಾ ನಿಟ್ಟಿಸಿರು ಬಿಟ್ಟ ಅಂಕಿತ್, ಅತ್ತಿಗೆ ನೀವು ರೆಡಿಯಾಗಿರೋದು ನೋಡ್ತಿದ್ರೆ ಇವತ್ತು ವರುಣ್ ಬಾಬಾ ಮತ್ತು ಭುವನ ಬದಲು ನಿಮಗೂ ಅಣ್ಣನಿಗೂ ಎಂಗೇಜ್ಮೆಂಟ್ ನಡೆಯುತ್ತಿದೆಯೇನೋ ಅನಿಸ್ತಿದೆ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ ನೀವು ಎಂದು ಮನಸ್ಸಾರೆ ಮೆಚ್ಚುಗೆ ಸೂಚಿಸಿದ. ಅವನ ಮಾತಿಗೆ ನಸುನಕ್ಕ ಅಚ್ಚು, ನಿಮ್ಮನ್ನ ರೆಡಿ ಇದ್ರೆ ಕೇಳಿ ನೋಡು, ನಾನು ಮತ್ತೊಂದು ಸಲ ಅವರನ್ನು ಎಂಗೇಜ್ ಆಗೋದಕ್ಕೆ ರೆಡಿ ಇದ್ದೀನಿ ಎಂದು ತಮಾಷೆ ಮಾಡಿದಳು. ಅತ್ತಿಗೆ ಮೈದುನ ನಗುತ್ತಾ ಬಂದಿದ್ದನ್ನು ಕಂಡು ತುಸು ಜಲಸ ಆದರೂ ರಾಮ್, ಅಚ್ಚು ನಿಂಗೇನು ಆಗಿಲ್ವಲ್ಲ ಎಂದು ಕೇಳಿದ. ಅವನ ದನಿಯಲ್ಲಿದ್ದ ಕಾಳಜಿ ಕಂಡು ಅಚ್ಚು ಹಾಂ ಎಂದು ತಲೆಯಾಡಿಸಿ ತನ್ನ ಅಪ್ಪ ಅಮ್ಮನ ಬಳಿ ಬಂದು ಇಬ್ಬರನ್ನು ಅಪ್ಪಿಕೊಂಡು ಯಾವಾಗ ಬಂದಿರಿ ಅಪ್ಪ ಅಮ್ಮ ಎಂದು ಅಕ್ಕರೆಯಿಂದ ವಿಚಾರಿಸಿದಳು. ಮೊದಲು ನಂದನ್ ಅವರು ಮಗಳ ಆನೆಗೆ ಮುತ್ತಿಟ್ಟು ಬಂದು ಅರ್ಧ ಗಂಟೆಯಾಯಿತು ಎಂದು ಉತ್ತರಿಸಿದರು. ತನ್ನಿಂದ ತುಸು ದೂರದಲ್ಲಿ ನಿಂತಿದ್ದ ಅಣ್ಣನ ಕಡೆ ನೋಡಿದಳು ಅಚ್ಚು. ಇಷ್ಟು ಹೊತ್ತು ನಸುನಗುತ್ತಾ ನಿಂತಿದ್ದ ಅಭಿ ಅಚ್ಚು ತನ್ನ ಕಡೆ ನೋಡಿದ ಕೂಡಲೇ ಮುಖ ತಿರುಗಿಸಿ ನಿಂತನು. ಅವಳು ನರೇಂದ್ರ ಮತ್ತು ಮೀನಾಕ್ಷಿ ಅವರ ವಿಷಯದಲ್ಲಿ ಅವನ ಮಾತಿಗೆ ಬೆಲೆ ಕೊಡದೆ ವರ್ತಿಸಿದಾಗಿನಿಂದ ತಂಗಿಯ ಮೇಲೆ ಸಿಟ್ಟು ಮಾಡಿಕೊಂಡು ಮಾತು ಬಿಟ್ಟಿದ್ದಾನಲ್ಲ ಅಭಿ. ಅಚ್ಚು ಕೂಡಲೇ ಅಪ್ಪ ಅಮ್ಮನಿಂದ ದೂರ ಸರಿದು ಅಣ್ಣನ ಬಳಿ ಬಂದು ಅವನ ತೋಳು ಸೇರುತ್ತಾ, ಅಭಿ ನಾನು ಮತ್ತು ನನ್ನ ಗಂಡ ಯಾವತ್ತು ನಿನ್ನ ಮತ್ತು ಲಹರಿ ಎಂಗೇಜ್ಮೆಂಟ್ಗೆ ಬರುವುದು ಎಂದು ಉಬ್ಬೆರಿಸಿ ಕೇಳಿದಳು. ತಂಗಿಯ ಬಾಯನ್ನು ತನ್ನ ಕೈಯಿಂದ ಬಿಗಿಯಾಗಿ ಮುಚ್ಚಿದ ಅಭಿ ಅಚ್ಚು ಬೇಡ ಎಂದು ಕಣ್ಣಿನಲ್ಲೇ ವಾರ್ನ್ ಮಾಡಿದನು. ಎಲ್ಲರ ಮುಂದೆ ಲಹರಿ ವಿಷಯ ಹೇಳಿ ಅವನನ್ನು ಸಿಲುಕಿಸುತ್ತಿದ್ದಾಳಲ್ಲ ಈ ಮುದ್ದಿನ ತಂಗಿ ಎಂಬುದು ಅವನ ಆತಂಕವಾಗಿತ್ತು. ಕತೆ ಮುಂದುವರಿಯುತ್ತದೆ. ಕಥೆಯನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.